ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ. ಇವತ್ತು ನಿಮ್ಮ ಬಿಜಾಪುರ ಕನ್ನಡಿಗ ಹಾವೇರಿ ಡಿಸ್ಟಿಕಲ್ಲಿ ಬಂದಿದ್ದೀನಿ. ಹಾವೇರಿ ಡಿಸ್ಟಿಕಲ್ಲಿ ಒಂದು ಹೋಟೆಲ್ ಇದೆ. ನಾನು ಒಂದು 25 ಇಯರ್ಸಿಂದ ಈ ಹೋಟೆಲ್ ನೋಡ್ತಿದ್ದೀನಿ. 20 ಇಯರ್ಸಿಂದ ಈ ಹೋಟೆಲ್ ನೋಡ್ತಿದ್ದೀನಿ. ನೀವು ದಾವಣಗೆರೆಯ ಒಂದು ಬೆಣ್ಣೆ ದೋಸೆ ಹೋಟೆಲ್ ಅಂತ ಈ ಹೋಟೆಲ್ಗೆ ಬಂದಿದ್ದೀನಿ. ಬನ್ನಿ ಹೋಟೆಲ್ ಹೇಗಿತ್ತು ಅಂತ. ಹಾವೇರಿ ತುಂಬ ಫೇಮಸ್ ಆಗಿರೋ ಹೋಟೆಲ್ ಇದು. ಮತ್ತೆ ಇಲ್ಲಿ ತುಂಬ ಒಂದು ಒಳ್ಳೆ ಬೆಣ್ಣೆ ದೋಸೆ ಸಿಗುತ್ತೆ. ಯಾವ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ. ಟೇಸ್ಟ್ ಆಗಿರುತ್ತೆ. ನಾನು ತುಂಬ ವರ್ಷದಿಂದ ಅನ್ಕೋತಿದ್ದೆ ಈ ಹೋಟೆಲ್ ಒಂದು ವಿಡಿಯೋ ಮಾಡಬೇಕಂತ, ಬಟ್ ಮಾಡಿರಲಿಲ್ಲ. ಇವತ್ತು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಹೋಟೆಲ್ ತೋರಿಸ್ತೀನಿ ಬನ್ನಿ. ಒಂದು 20 ಇಯರ್ಸಿಂದ ನಾನು ಈ ಹೋಟೆಲ್ ನೋಡ್ತಿದ್ದೀನಿ. ನಾನು ಪ್ರತಿ ಸತಿ ಬಂದಾಗ ಇದೇ ಟೇಸ್ಟ್ ಇತ್ತು. ಚೆನ್ನಾಗಿದೆ ಹೋಟೆಲು. ಇಲ್ಲಿ ನಾರ್ಮಲ್ ಗ್ಯಾಸಲ್ಲೆಲ್ಲ ಮಾಡಲ್ಲ ಅಡುಗೆ. ನಾರ್ಮಲ್ ಅದು ಒಲೆ ದೋಸೆಯಲ್ಲಿ ಮಾಡ್ತಾರೆ. ಒಲೆಯಲ್ಲಿ ಮಾಡ್ತಾರೆ ಇಲ್ಲಿ ನಾರ್ಮಲ್ ಆಗಿ. ಗ್ಯಾಸ್ ಎಲ್ಲ ಯೂಸ್ ಮಾಡಲ್ಲ. ಫುಲ್ ನ್ಯಾಚುರಲ್ ಆಗಿದೆ ಮಾಡ್ತಿದ್ದಾರೆ ನೋಡಿ. ಯಾವ ದೋಸೆ ಇದೆ ಇವಾಗ ಮಾಡ್ತಿರೋದು? ಹಾಂ, ಖಾಲಿ ದೋಸೆ ಅಂತೆ. ಇಲ್ಲಿ ಜಾಸ್ತಿ ಬೆಣ್ಣೆ ದೋಸೆ ಅಲ್ವ ಅಲ್ಲಿ? ಸ್ಪೆಷಲ್ ಬೆಣ್ಣೆ ದೋಸೆ. ಹಾಂ ಹಾಂ, ಬನ್ನಿ ತೋರಿಸ್ತೀನಿ ಒಳಗಡೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಜನ ಎಲ್ಲ ತುಂಬ ತುಂಬಿಕೊಂಡಿದ್ದಾರೆ. ಮೆನು ಕೂಡ ಹಾಕಿದ್ದಾರೆ ಯಾವ್ಯಾವ ಥರ ಇದೆ. ಸ್ಪೆಷಲ್ ಅಂದರೆ ಬೆಣ್ಣೆ ದೋಸೆ ತುಂಬ ಸ್ಪೆಷಲ್ಲು. ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಲೈನ್ಸ್ ಇತ್ತು. ಆ ಲೈನ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು. ಲೈನ್ಸ್ ನೋಡಿದೆ. ನಾವೆಷ್ಟು ಓದಿದೆ ಅನ್ನೋದು ಮುಖ್ಯವಲ್ಲ, ಅದು ಎಷ್ಟು ಸಂಸ್ಕಾರ ಕೆಲಸ ಎಂಬುದು ಮುಖ್ಯ. ಬನ್ನಿ, ನಮ್ಮ ಜೊತೆ ನಮ್ಮ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಹೇಳ್ತಾರೆ ಹೋಟೆಲ್ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋಣ. ಅಷ್ಟು ಗೊತ್ತಿಲ್ಲ, ಕೇಳೋಣ ಬನ್ನಿ. ನಮ್ಮ ಜೊತೆ ನಮ್ಮ ಹೋಟೆಲ್ ಓನರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಣ್ಣ, ನಿಮ್ಮ ಹೆಸರು? ಶಾಂತ್ ವೀರೇಶ್ ಅಂತ. ಹಾಂ ಹಾಂ. ಎಷ್ಟು ವರ್ಷ ಆಯ್ತಾ ನಿಮ್ಮ ಹೋಟೆಲ್? 26 ಇಯರ್. ನಾನು ನಿಮ್ಮ ಹೋಟೆಲ್ ನೋಡ್ತಾ ಇತ್ತು ಒಂದು 20 ಇಯರ್ಸಿಂದ ನಿಮ್ಮ ಹೋಟೆಲ್ ನೋಡ್ತಿದ್ದೀನಿ. ಹಾಂ ಹಾಂ. ಮೊದಲಿಂದನೂ? ಹಾಂ, ಹೌದು. ಅವರು ನಿಮ್ಮ ಅಪ್ಪ? ನಿಮ್ಮಪ್ಪ. ಸ್ಟಾರ್ಟಿಂಗ್ ಅದು ನೀವು ಹಂಗೆ ಹೋಟೆಲ್ ಓಪನ್ ಮಾಡಿದಾಗ ಎಷ್ಟು ದೋಸೆ ಸೇಲ್ ಆಗ್ತಿತ್ತು? ಅವಾಗಿಂದಕ್ಕೂ ಇವಾಗಿಂದಕ್ಕೂ ಹೇಗಿದೆ? ಕಂಪೇರ್ ಮಾಡಿದ್ರೆ ಈಗ ಭಾಳ ಡೆವಲಪ್ಮೆಂಟ್ ಇದೆ. ಸ್ಟಾರ್ಟಿಂಗ್ ರೇಟ್ ವೈಸ್ 5 ರೂಪೀಸ್ ಇತ್ತು, ಈಗ 55 ರೂಪೀಸ್ ಆಗಿದೆ. 55 ರೂಪೀಸ್. ಟೇಸ್ಟ್ ಅದೇ ಇದೆಯಲ್ಲ? ಟೇಸ್ಟ್ ಸೇಮ್ ಅಣ್ಣ, ಟೇಸ್ಟ್ ಸೇಮ್ ಯಾವಾಗಿದ್ರು ಅದೇ ಇದೆ. ಗ್ಯಾಸ್ ಬಟ್ಟೆ ಯೂಸ್ ಮಾಡಂಗಿಲ್ಲ. ಹಾಂ, ಅದೇ ನಾನು ನೋಡಿದೆ. ಅದೇ ಅವಾಗಿತ್ತು ಅದೇ. ಯಾವ ದೋಸೆ ನಿಮ್ಮ ಹತ್ರ ಜಾಸ್ತಿ ಇದು ಸ್ಪೆಷಲ್? ನಮ್ದು ಸ್ಪೆಷಲ್ ಬೆಣ್ಣೆ ದೋಸೆ, ಖಾಲಿ ದೋಸೆ. ಈಗ ಇದು ಮಾಡಿ ಓಪನ್ ದೋಸೆ ಮತ್ತು ಬೆಣ್ಣೆ ಮಸಾಲ. ಹಾಂ ಹಾಂ. ಡೈಲಿ ಎಷ್ಟು ಕಸ್ಟಮರ್ಸ್ ಅಂದರೆ ನಿಮ್ಗೆ ಒಂದು ಐಡಿಯಾ ಮೇಲೆ? ಒಂದು ಐಡಿಯಾ ಪ್ರಕಾರ ಒಂದು 1000 ಇಂದ 1500 ಮಟ್ಟ ಬರ್ತಾರೆ. ಹಾಂ, ಬರ್ತಾರೆ. ಹಾಂ ಹಾಂ. ಇನ್ನೊಂದು ಕ್ವಶನು, ಹೊರಗಿಂದ ಅಂದರೆ ಬೇರೆ ಡಿಸ್ಟಿಕ್ಕಿಂದ ಅವರೆಲ್ಲ ಬರ್ತಾರಲ್ಲ, ಅವ್ರು ಫಸ್ಟ್ ಟೈಮ್ ಅದು ನಿಮ್ಮ ಹೋಟೆಲ್ಗೆ ಬಂದಿರ್ತಾರೆ. ಬಂದಾಗ ಅವ್ರು ನಿಮ್ಮ ಹೋಟೆಲ್ ದೋಸೆ ಅವ್ರಿಗೆ ಯಾಕೆ ತಿನ್ನಬೇಕು ಅಂತ ಏನಾದರೂ ಹೇಳ್ತೀರಾ? ಅಲ್ಲ, ಮೇನ್ ಸ್ಪೆಷಲ್ ಅಂದ್ರೆ ನಮ್ದು ಬೆಣ್ಣೆ. ಹಾಂ, ಬೆಣ್ಣೆ. 2 ಟೈಮ್ ಬೆಣ್ಣೆನೇ ಯೂಸ್ ಮಾಡ್ತೀವಿ. ಆಯಿಲ್ ಗಿಲ್ ಯಾವ್ದು ಯೂಸ್ ಮಾಡಂಗಿಲ್ಲ ನಾವು. ಬೆಣ್ಣೆ ಇರುತ್ತೆ. ಆಮೇಲೆ ಬೆಳೆ ದೋಸೆ ಮೇಡಮ್ ಮೇನ್ ಇದಿರೋದ್ರೆ ಕಟ್ಟಿಗೆ ಒಲೆಯಾಗಿ ಮಾಡೋದೇ ಮೇನ್. ಹಾಂ, ಮೇನ್ ಇದೆ. ಸ್ಪೆಷಲ್. ಹಾಂ ಹಾಂ, ಆಯಿತು. ಥ್ಯಾಂಕ್ಸ್ ಅಣ್ಣ. ನಮ್ಮ ದೋಸೆ ಆಲ್ರೆಡಿ ನಮ್ಮ ಟೇಬಲ್ಗೆ ಬಂದಿದೆ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ನಮ್ಮ ದೋಸೆ ಹೇಗಿದೆ ಅಂತ. ಫುಲ್ ಚೆನ್ನಾಗಿದೆ, ಫುಲ್ ಕ್ರಿಸ್ಪಿ ಆಗಿದೆ. ಫುಲ್ ಬೆಣ್ಣೆ ಟೇಸ್ಟೇ. ಫುಲ್ ಬೆಣ್ಣೆ ದೋಸೆ ಅಂದರೆ ಫುಲ್ ಬೆಣ್ಣೆ ಟೇಸ್ಟ್. ಇದು ಮಸ್ತಾಗಿದೆ. ಚಟ್ನಿ ಸ್ವಲ್ಪ ಖಾರ ಆಗಿದೆ ಅಷ್ಟೇ. ದೋಸೆ ಮಾತ್ರ ಫುಲ್ ಕ್ರಿಸ್ಪಿ ಆಗಿದೆ. ನಾನು ಪೂರ್ತಿ ತಿಂದು ನಿಮಗೆ ಸಿಗ್ತೀನಿ. ಅಲ್ಲ, ನಿಮ್ಮ ಹೆಸರು? ಮಹಾದೇವಪ್ಪ ಅಂತ. ಇವರು ಇಲ್ಲಿ ದೋಸೆ ಮಾಡೋರು. ಇವಾಗ ಬೆಣ್ಣೆ ದೋಸೆ ಇವಾಗ ಮಾಡ್ತಿರೋದು. ಹಾಂ ಹಾಂ. ಎಷ್ಟು ವರ್ಷದಿಂದ ಆಯ್ತು ಈಗ ನೀವು ಮಾಡ್ತಿದ್ದು? 20 ವರ್ಷ ಆಯ್ತು ರೀ. ಹಾಂ ಹಾಂ. ಅಂದರೆ ಸೇಮ್ ಟೇಸ್ಟ್ ಐತ್ರಿ ನಿಮ್ದಿಂದ. ನಾರ್ಮಲ್ ಒಲೆ ಮೇಲೆ ಮಾಡ್ತೀರಲ್ರಿ ಇವಾಗ? ಹಾಂ. ಗ್ಯಾಸ್ ನೀವು ಯಾವತ್ತು ಯೂಸ್ ಮಾಡಿಲ್ಲ? ಹಾಂ. ಬಂದವರು ಏನು ಹೇಳ್ತಾರೆ? ಹಾಂ ಹಾಂ ಹಾಂ. ಇದು ರೀ
ಎಷ್ಟು ವರ್ಷ ಐತ್ರಿ ಅದು ನೀವು ಇಲ್ಲಿ ಬರಾಕತ್ತೆ? ನಾವು ಇಲ್ಲಿ ಹಾವೇರಿಗೆ ಬಂದಾಗ ಸ್ವಲ್ಪ ನಮ್ಗೆ ಏನು ಊಟ ಗೀಟ ಮಾಡೋದು ಏನು ಯಾವ ಊರು ನಿಮ್ದು? ನಮ್ ದಿವಿಗಿರಿ ದಿವಿಗಿರಿ ಬಂದ್ರೆ ಇಲ್ಲೇ ಒಂದು ಬೆಣ್ಣೆ ದೋಸೆ ತಿಂದು ಹೋಗ್ತೀವಿ. ನಮ್ಮ ಅಪ್ಪರ್ ಇಲ್ಲೇ ಹೆಸರು ನಿಮ್ದು? ನಮ್ಮ ಚಂದ್ರು ಅಂತ ಚಂದ್ರು ಅಂತ. ನಮ್ಮ ಅಪ್ಪರ್ ಇಲ್ಲೇ ಕರ್ಕೊಂಡ್ಬಂದಿದ್ವಿ ಕಾಪಿಲೆ ಮಾಡ್ತಿದ್ವಿ ದೋಸೆ ತಿನ್ಬೇಕಾದ್ರೆ ಇಲ್ಲೇ ಮಾಡ್ತಿದ್ವಿ ಟೇಸ್ಟ್ ಹೆಂಗಿರುತ್ತೆ ಇಲ್ಲಿ ರುಚಿ ಮಸ್ತ್ ಇರುತ್ತಲ್ರಿ? ಎಷ್ಟು ಇದ್ದಿದ್ವಿ ನಾವು ಯಾವಾಗ ಸೇಮ್ ಟೇಸ್ಟ್ ಐತ್ರಿ? ಎಲ್ಲ ಸೇಮ್ ಸೇಮೇ ಐತ್ರಿ. ಏನಪ್ಪ ರೇಟ್ ಮಾತ್ರ ಹೆಂಗೈತೆ ಊಟ ಮಾಡೋದು ಕರೆಕ್ಟ್ ಐತಿ. ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇಷ್ಟೊತ್ತು ಬೆಣ್ಣೆ ದೋಸೆ ತಿಂದು ನಮ್ಮ ಪಯಣ ಗದಗ ಕಡೆ ಇದು ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಬೆಣ್ಣೆ ದೋಸೆ ಚೆನ್ನಾಗಿತ್ತು. ಯಾರಾದರೂ ಇಲ್ಲಿ ಹಾವೇರಿಗೆ ಬಂದರೆ ಈ ಹೋಟೆಲಿಗೆ ಬನ್ನಿ. ದೋಸೆ ಮಾತ್ರ ಸಖತ್ತಾಗಿದೆ, ಟೇಸ್ಟ್ ಆಗಿದೆ. 55 ರೂಪಾಯಿ ಫುಲ್ ಬರುತ್ತದೆ. ಬನ್ನಿ ಹೋಗೋಣ. ನಮ್ಮದು ಮುಗೀತು. ಯಾರಾದರೂ ಹಾವೇರಿಗೆ ಬಂದರೆ ದೋಸೆ ತಿನ್ನೋಕೆ ಅಂತಲೇ ಹಾವೇರಿಗೆ ಬನ್ನಿ, ಬಂದು ತಿಂದ್ಕೊಂಡು ಹೋಗಿ ಆಯಿತಾ. ಬಾಯ್.